ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಜೀವನ ಜೋಡಿ ಚಾನಲ್ಗೆ ಸ್ವಾಗತ. ಸ್ನೇಹಿತರ, ಇವರ ಹೆಸರು ಅಂಜನಾ, ಸ್ಥಳ ದಾವಣಗೆರೆ. ಸಂಸಾರ ಅಷ್ಟೊಂದು ಸುಖ ಇಲ್ಲ ಎಂದು ಹೇಳಿಕೊಂಡಿದ್ದಾರೆ. ಕಾರಣ ಯಜಮಾನರು ಜೋರಾಗಿ ಮಾಡಲ್ವಂತೆ, ಅದಕ್ಕಾಗಿ ಅವರಿಗೆ ಸುಖ ಇಲ್ಲ ಎಂದು ಹೇಳಿಕೊಂಡಿದ್ದಾರೆ. ಆಸ್ತಿ 20 ಕೋಟಿ, ಹಣ ಮತ್ತು 3 ಕಾರ್ ಇದೆ ಎಂದು ತಿಳಿಸಿದ್ದಾರೆ. ವಯಸ್ಸು 40 ವರ್ಷ ಎಂದು ಹೇಳಿಕೊಂಡಿದ್ದಾರೆ. ಬಯಕೆ ತುಂಬ ಜೋರಾಗಿ ಮಾಡಿಸಿಕೊಳ್ಳಬೇಕು ಎಂಬ ಬಯಕೆ ಇದೆ ಎಂದು ಕೂಡ ಕೇಳಿಕೊಂಡಿದ್ದಾರೆ. ಹಾಗೆ ನನಗೆ ಮಾಡುವಂತಹ ವ್ಯಕ್ತಿಯ ಲಕ್ಷಣಗಳು ಈ ರೀತಿ ಇರಬೇಕು ಎಂದು ಕೂಡ ತಿಳಿಸಿದ್ದಾರೆ. ನಿಮ್ಮ ಮಾಡುವ ಸಮಯ ಎಷ್ಟೇ ಕಡಿಮೆ ಆಗಿರಲಿ ಪರವಾಗಿಲ್ಲವಂತೆ, ಆದರೆ ಮಾಡುವಾಗ ಶಬ್ದ ಬರಬೇಕು ಎಂದು ಹೇಳಿಕೊಂಡಿದ್ದಾರೆ. ಬೇಕಾದರೆ ನೀವು ರಸ ಒಳಗಡೆ ಬಿಡಬಹುದು, ಆದರೆ ತುಂಬಾ ಜೋರಾಗಿ ಮಾಡುವ ಸಾಮರ್ಥ್ಯ ಹೊಂದಿರಬೇಕು ಅಷ್ಟೇ ಎಂದು ಕೇಳಿಕೊಂಡಿದ್ದಾರೆ. ಹಾಗೆ ಯಜಮಾನರು ಒಳ್ಳೆ ದಪ್ಪ ಬದನೆಕಾಯಿಯನ್ನು ಹೊಂದಿದ್ದಾರೆ, ಆದರೆ ಯಾವುದೇ ಪ್ರಯೋಜನವಿಲ್ಲ. ತುಂಬ ನಿಧಾನವಾಗಿ ಮಾಡುತ್ತಾರೆ. ದೇಹ ಬಿಸಿಯಾದ ಮೇಲೆ ಇವಳಿಗೆ ಜೋರಾಗಿ ಮಾಡಿಸಿಕೊಳ್ಳುವ ಬಯಕೆ ಇದೆ ಅಂತೆ, ಆದರೆ ಯಜಮಾನರು ಆರಂಭದಿಂದ ಕೊನೆಯವರೆಗೆ ನಿಧಾನವಾಗಿ ಮಾಡುತ್ತಾರೆ ಎಂದು ಕೂಡ ತಿಳಿಸಿದ್ದಾರೆ. ಹಾಗೆ ಸ್ನೇಹಿತರೆ, ಇವರ ಹತ್ತಿರ ನಿಯೋವೋ K6 ಪವರ್ ಎಂಬ ಮೊಬೈಲ್ ಇದೆ. ಈ ಮೊಬೈಲ್ನ ರಿವ್ಯೂವನ್ನು ನೀಡಿ ಆನಂತರ ಈ ಮೊಬೈಲ್ನ ರಿವ್ಯೂ ಮಧ್ಯದಲ್ಲಿ ನನ್ನ ಮೊಬೈಲ್ ನಂಬರನ್ನು ಕೊಡಿ ಎಂದು ತಿಳಿಸಿದ್ದಾರೆ. ಅದಕ್ಕಾಗಿ ರಿವ್ಯೂವನ್ನು ಕೊನೆವರೆಗೂ ವೀಕ್ಷಿಸಿ. ಈ ರಿವ್ಯೂನ ಮಧ್ಯದಲ್ಲಿ ಇವರ ಫೋನ್ ನಂಬರನ್ನು ಕೊಡಲಾಗಿರುತ್ತದೆ. ಫ್ರೆಂಡ್ಸ್, ಈ ಮೊಬೈಲ್ನ ಬಿಲ್ಡ್ ನೋಡೋದಾದರೆ ಮೆಟಲ್ ಸಾಲಿಡ್ ಫೀಲ್ ಇದೆ, ಸೈಜ್ 5 ಇಂಚಸ್ ಕಾಂಪ್ಯಾಕ್ಟ್ ಸೈಜ್ ಇದೆ, ಸ್ಕ್ರೀನ್ ಫುಲ್ HD ರೆಸೊಲ್ಯೂಷನ್ಸ್. ಹಾಗೆ ಪ್ರೊಟೆಕ್ಷನ್ ನೋಡೋದಾದರೆ ನೋ ಗೋರಿಲ್ಲಾ ಗ್ಲಾಸ್ ಇದೆ, ಪ್ರೊಸೆಸರ್ ಸ್ನ್ಯಾಪ್ಡ್ರ್ಯಾಗನ್ 430, ರ್ಯಾಮ್ 3G ಇಂದ 4GB ಇದೆ, ಸ್ಟೋರೇಜ್ 32GB ಇಂಟರ್ನಲ್ ಸ್ಪೇಸ್ ಕಂಡು ಬರುತ್ತದೆ. ಹಾಗೆ ಕಾರ್ಡ್ ನೋಡೋದಾದರೆ ಮೈಕ್ರೋ SD ಸಪೋರ್ಟೆಡ್ ಸಾಲ್ಟ್ ಕಂಡು ಬರುತ್ತದೆ. ಈ ಮೊಬೈಲ್ನ ಬ್ಯಾಟರಿ ಕೆಪಾಸಿಟಿ 4000 mAh ಬ್ಯಾಟರಿ ಕೆಪಾಸಿಟಿ, ಚಾರ್ಜಿಂಗ್ ನೋ ಫಾಸ್ಟ್ ಚಾರ್ಜರ್ ಇದೆ, ರೇರ್ ಕ್ಯಾಮ್ರಾ 13MP ಸೋನಿ ಸೆನ್ಸರ್, ಫ್ರಂಟ್ ಕ್ಯಾಮ್ರಾ 8MP ಡೀಸೆಂಟ್ ಶಾಟ್ಸ್ ಇದೆ. ಹಾಗೆ ಫ್ಲಾಶ್ ನೋಡೋದಾದರೆ LED ರೇರ್ ಫ್ಲಾಶ್ ಇದೆ, ವಿಡಿಯೋ 180p ಕ್ಲಿಯರ್ ವಿಡಿಯೋ. ಹಾಗೆ ನೋಡೋದಾದರೆ ಆಡಿಯೋ ರೆಕಾರ್ಡಿಂಗ್ ನೋಡೋದಾದರೆ ಡೊಲ್ಬಿ ಆಲ್ಮೋಸ್ಟ್ ಸ್ಪೀಕರ್ಸ್ ಕಂಡು ಬರ್ತದೆ, ಫಿಂಗರ್ ಪ್ರಿಂಟ್ ರೇರ್ ಕ್ವಿಕ್ ಅನ್ಲಾಕ್ ಕಂಡು ಬರುತ್ತದೆ. ಸ್ನೇಹಿತರೆ, ಹಾಗೆ OS ನೋಡೋದಾದರೆ Android 6 ಮೈಕ್ರೋ OS ಇದೆ, UI ವೈಬ್ UI ಸ್ಕಿನ್ ಹೆಡ್ಫೋನ್ ಕೂಡ ಕಂಡು ಬರುತ್ತದೆ ವಿತ್ ಜಾಕ್ ಸಮೇತ. ಬಿಲ್ಡ್ ನೋಡೋದಾದರೆ ಸ್ಟೋರೇಜ್ ನಾಟ್ ಸ್ಲಿಪ್ಪರಿ, ಪ್ರೈಸ್ 10,000 ಎಂದು ಹೇಳಲಾಗ್ತಿದೆ. ಲಾಂಚ್ ಆಗಿರೋ ಡೇಟ್ 2016ರಲ್ಲಿ ಈ ಮೊಬೈಲ್ ಲಾಂಚ್ ಆಗಿದೆ. ಪರ್ಫಾರ್ಮೆನ್ಸ್ ಗುಡ್ ಹಾಗೂ ಆ್ಯಪ್ ಸ್ಟೋರೇಜ್ ಕಮ್ಮಿ ಇದೆ. ನೋ ಎಂಟ್ರಿ ಲೆವೆಲ್ ಯೂಸ್ಗೆ ಈ ಮೊಬೈಲ್ ಬೆಟರ್ ಆಗಿದೆ ಎಂದು ಕೂಡ ತಿಳಿಸಲಾಗ್ತಿದೆ.